ಮಾಂಗಲ್ಯದ ಜೊತೆಗೆ ಇಂತಹ ತಪ್ಪುಗಳನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ. ಗಂಡನಿಗೆ ದೋಷ ಬರುತ್ತದೆ, ಸರ್ವನಾಶ, ಅನಾರೋಗ್ಯದ ಪರಿಸ್ಥಿತಿ ನಿಮ್ಮ ಗಂಡನಿಗೆ ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಆದ್ದರಿಂದ ಇಂತಹ ದೋಷಗಳು ಯಾವುದು ಅಂತ ಹೇಳ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ನಿಮಗೇನಾದರೂ ಗಂಡ ಹೆಂಡತಿ ಸಮಸ್ಯೆ ಇದ್ದಾಗ, ಗಂಡನ ಪರಸ್ತ್ರೀ ಸಹವಾಸ ಬಿಡಿಸ್ಬೇಕು ಅಂದರೆ, ಗಂಡನ ಕುಡಿತದ ಚಟವನ್ನು ಬಿಡಿಸ್ಬೇಕು ಅಂದರೂ ಕೂಡ ನೀವು ಪಂಡಿತ್ ಶಿವಾನಂದ ಗುರುಗಳಿಗೆ ಒಂದು ಕರೆ ಮಾಡಿ ಸಂಪೂರ್ಣವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಹೇಳುತ್ತಾರೆ. ಅಪ್ಪಿತಪ್ಪಿಯು ಹೆಣ್ಣು ಮಕ್ಕಳು, ಅದರಲ್ಲೂ ಮುತ್ತೈದೆ ಹೆಂಗಸರು ಇಂತಹ ತಪ್ಪನ್ನು ಮಾಡಲೇಬಾರದು. ಮಾಂಗಲ್ಯದ ಜೊತೆಗೆ ಕೆಲವು ಹೆಂಗಸರು ಮಾಂಗಲ್ಯಕ್ಕೆ ಬಟ್ಟೆ ಪಿನ್ನನ್ನು ಹಾಕೊಳ್ತಾರೆ. ಇದು ಎಷ್ಟರ ಮಟ್ಟಿಗೆ ಕೆಟ್ಟ ಅಭ್ಯಾಸ ಅಂದರೆ, ಮಾಂಗಲ್ಯ ಅಂದರೆ ಗಂಡನ ಸಂಕೇತ. ಗಂಡನಿಗೆ ಪಿನ್ನಲ್ಲಿ ಚುಚ್ಚುವುದು ಅಂದರೆ ಆತನಿಗೆ ನಿಮ್ಮ ಮಾಂಗಲ್ಯದ ಡಾಲರ್ಗೆ ಯಾವಾಗ ಚುಚ್ಚುತ್ತೋ ಅವಾಗೆಲ್ಲ ಸಮಸ್ಯೆಗೆ ಒಳಗಾಗುತ್ತಾನೆ ಇರುತ್ತಾನೆ. ಇನ್ನು ಎರಡನೆಯದು, ಮಾಂಗಲ್ಯವನ್ನು ಸ್ನಾನ ಮಾಡುವ ವೇಳೆಗಾಗಲಿ ರಾತ್ರಿ ಮಲಗುವ ವೇಳೆಗಾಗಲಿ ಕುತ್ತಿಗೆಯಿಂದ ತೆಗೆಯಲೇಬಾರದು. ಇದನ್ನು ತೆಗೆದು ಮಲಗುವುದರಿಂದ ಗಂಡನಿಗೆ ಶ್ರೇಯಸ್ಸಾಗುವುದಿಲ್ಲ. ಕೆಲವು ಹೆಣ್ಣುಮಕ್ಕಳು ಮಾಂಗಲ್ಯ ಸರವನ್ನು ಹೊರಗಡೆ ಎಲ್ಲರಿಗೂ ಕಾಣುವ ಹಾಗೆ ಬಿಟ್ಟುಕೊಂಡು ಓಡಾಡುತ್ತಿರುತ್ತಾರೆ. ಇದು ದೃಷ್ಟಿ ದೋಷವಾಗುತ್ತದೆ, ಗಂಡನಿಗೆ ದೃಷ್ಟಿಯಾಗುತ್ತದೆ. ಮಾಂಗಲ್ಯ ಅನ್ನುವುದು ಸೀರೆಯ ಒಳಗಡೆ ಇರಬೇಕಾಗಿರುವಂತಹ ವಸ್ತು. ಗಂಡನ ವಿನಃ ಇನ್ಯಾರೂ ಕೂಡ ಅದನ್ನು ನೋಡಬಾರದು. ಇದರಿಂದ ತೊಂದರೆಗಳೇ ಹೆಚ್ಚಾಗುತ್ತೆ. ಇಂತಹ ತಪ್ಪುಗಳಿಂದ ಏನಾದರೂ ನಿಮಗೆ ತೊಂದರೆಗಳಾಗಿದ್ದರೆ, ದಾಂಪತ್ಯದಲ್ಲಿ ಸಮಸ್ಯೆಗಳಾಗಿದ್ದರೆ, ಗಂಡನಿಗೆ ಆರೋಗ್ಯದಲ್ಲಿ ಸಮಸ್ಯೆಗಳು ಉಂಟಾಗಿದ್ದರೆ, ಇಂತಹ ಪರಿಸ್ಥಿತಿಯಿಂದ ಹೊರಗೆ ಬರಲು ಪಂಡಿತ್ ಶಿವಾನಂದ ಗುರುಗಳಿಗೆ ಒಂದು ಫೋನ್ ಮಾಡಿ, ಸಮಸ್ಯೆಗೆ ಪರಿಹಾರ ಸಿಗುತ್ತೆ.